ಹಾಯ್ ಫ್ರೆಂಡ್ಸ್, ಇವತ್ತು ಪೇಪರ್ ಅವಲಕ್ಕಿ ಒಗ್ಗರಣೆ ಮಾಡೋಣ ಬನ್ನಿ. ಅದಕ್ಕೆ ಮೊದಲಿಗೆ ನಾನಿಲ್ಲಿ ಸ್ಟವ್ ಅಂಟಿಸ್ಕೊಂಡು ಬಾಣಲಿಗೆ ಒಂದು 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅರ್ಧ ಕಪ್ನಷ್ಟು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಹೊರಗಡೆ ಮಳೆ ಬಿಟ್ಟು ಬಿಟ್ಟು ಬರ್ತಾನೇ ಇದೆ, ಅದ್ರ ಜೊತೆಗೆ ಚಳಿ ಸಹ ಇದೆ. ಅದರಿಂದ ಯಾವಾಗಲೂ ಬೋಂಡ ಬಜ್ಜಿ ಅಂತ ಮಾಡ್ಕೊತಾ ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಈ ಥರ ಒಂದು ಲೈಟ್ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಂಡ್ರೆ ತುಂಬಾ ಹೆಲ್ತಿ ಅಂತ ಹೇಳ್ತಾ, ಅದೇ ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ 3 ಮೆಣಸಿನ್ಕಾಯಿ ಸಣ್ಣದಾಗಿ ಸೀಳ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಇದಿಷ್ಟು ಸ್ವಲ್ಪ ಫ್ರೈ ಆಗಲಿ. ಅವಲಕ್ಕಿಲಿ ಐರನ್ ಕಂಟೆಂಟ್ಸ್ ತುಂಬ ಹೆಚ್ಚಾಗಿರುತ್ತೆ, ಹಾಗೆ ಈಸಿ ಟು ಡೈಜೆಷನ್, ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಮಾಡುತ್ತೆ. ಫ್ರೈ ಆಗಿದೆ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತೀನಿ. ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಹೆಚ್ಚಾಗೆ ಹಾಕೋತೀನಿ, ಯಾಕೆಂದರೆ ಅದು ಗ್ರೀನಾಗಿ ಕಂಡಾಗ ಅವಲಕ್ಕಿ ಮಧ್ಯೆ ತುಂಬಾ ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡ್ಕೋತೀನಿ, ಯಾಕೆಂದರೆ ಎಣ್ಣೆ ಸಿಡಿಯುತ್ತಲ್ಲ ಅದರಿಂದ. ಸಾಸಿವೆ ಸಹ ಹಾಕ್ಕೋಬೋದು, ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಅವಲಕ್ಕಿನ ಹಾಕೋತಾ ಇದ್ದೀನಿ. ಒಣಕೊಬ್ಬರಿ ಸಹ ಸಣ್ಣದಾಗಿ ಉದ್ದನಾಗಿ ಕಟ್ ಮಾಡಿಕೊಂಡು ಹಾಕೋಬೋದು. ನಾವು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಾಗ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಣಕೊಬ್ಬರಿ ಹಾಕ್ಕೊಂಡಿಲ್ಲ. ಈಗ ಅವಲಕ್ಕಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅವಲಕ್ಕಿ ತುಂಬಾ ಹೆಲ್ತಿ. ನಾವು ಅವಲಕ್ಕಿ ಟಿಫನ್ಗೆ ಮಾಡೋದಾಗಿರ್ಬೋದು ಅಥವಾ ಅವಲಕ್ಕಿಯಿಂದ ಮಾಡಿದಂಥ ಯಾವುದೇ ಪದಾರ್ಥಗಳು ತುಂಬಾ ಹೆಲ್ತಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅದರಲ್ಲಿ ಐರನ್, ನಿಮಗೆ ಹೇಳ್ದಂಗೆ ಈಗಾಗಲೇ ಐರನ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಲೋ ಕ್ಯಾಲರೀಸ್ ಕೂಡ. ಪ್ರೆಗ್ನೆಂಟ್ ವುಮೆನ್ಸ್ಗಂತೂ ತುಂಬಾ ಹೆಲ್ತಿ ರೆಸಿಪಿ ಇದು. ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಕ್ಯಾಶ್ಯೂ ಇಷ್ಟಪಡೋರು ಕ್ಯಾಶ್ಯೂನ ಸಹ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೂ, ಯಾಕೆಂದರೆ ಬೆಳ್ಳಗೆ ಕಾಣುತ್ತೆ ನೋಡಿ ಅಲ್ಲಲ್ಲಿ. ಅದರಿಂದ ಚೆನ್ನಾಗಿ ಒಗ್ಗರಣೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅವಲಕ್ಕಿ ಜೊತೆಗೆ. ನಾನಿಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಣ ಖಾರ ಅಷ್ಟು ರುಚಿ ಬರೋದಿಲ್ಲ, ಹಾಗೆ ತಿನ್ನೋವಾಗ ಅದೊಂಥರ ಘಾಟ್ ಅನಿಸುತ್ತೆ. ಅದರಿಂದ ಯಾವಾಗಲೂ ನಾನು ಹಸಿಮೆಣಸಿನ್ಕಾಯಿಯೇ ಹಾಕ್ಕೋತೀನಿ, ಚೆನ್ನಾಗಿರುತ್ತೆ ಸಹ. ಲಾಸ್ಟಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಮೊದಲೇ ಹಾಕ್ಕೊಂಡ್ಬಿಟ್ರೆ ಅದೋಗಿ ಬಾಣಲಿಗೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ. ಸುಮ್ಮನೆ ಲಾಸ್ಟಲ್ಲಿ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅಷ್ಟೇ. ಸ್ಟವ್ ಆಫ್ ಮಾಡಿಕೊಂಡು ಕರ್ದಿಟ್ಕೊಂಡಿರೋ ಅಂಥ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಎಲ್ಲ ಬೆರೆಸ್ಬಿಟ್ರೆ ರೆಡಿ ಆಯಿತು ಪೇಪರ್ ಅವಲಕ್ಕಿ ಒಗ್ಗರಣೆ. ಚಳಿಗೆ ಟೀ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ಗೋಧಿ ಅವಲಕ್ಕಿ ಕೂಡ ಒಗ್ಗರಣೆ ಮಾಡ್ಕೋಬೋದು. ಈ ಮಳೆಗಾಲದಲ್ಲಿ ಈ ಥರ ಒಂದು ಸ್ನ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಟೀ ಜೊತೆಗೆ ತಿಂತಾಯಿದ್ರೆ. ಏನಂತೀರಾ? ಹೇಗನ್ನಿಸ್ತು ಈ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.